ಉರಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಉರಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಕುರುಕುಂಡಿಯ ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಣಿ ಮುಕುಟ ಮರ್ದನೆಗೆ ದುರೋಧರ ದ್ವಿಗುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೆಯಿಹರನೆಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ. ಸಪ್ತಲಾಂಛನದ ಸರ್ಪ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಪ್ರವಾಹವನ್ನೇ ಪ್ರತಿರೋಧಿಸಿ ಬಿರುಗಾಳಿಗೆ ಬೆಚ್ಚದೆ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಿರುವ ಸಿಂಹ ಪ್ರತಾಪ ಸಿಂಹನಿಗೆ ಸರಿ ಸಾಟಿ ಯಾರಿರುವರು ಭಾವ? ಸಾಟಿ ಇರುವರೆಗೆಂದೆನಗೆ ಸರಿ ಸಾಟಿ ಇರುವರೆ, ಸಾಟಿ ಇರುವರೆಗೆಂದೆನಗೆ ಸರಿ ಸಾಟಿ ಇರುವರೆ. ಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕತರ ಎನಿಸಿ ಬಾಳದು. ಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕತರ ಎನಿಸಿ ಬಾಳದು. ಸಾಟಿ ಇರುವರೆಗೆಂದೆನಗೆ ಸರಿ ಸಾಟಿ ಇರುವರೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡುವರ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡುವರು. ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕಾರಣ ಶತ್ರುಗಳನ್ನು ಬಿಡುವನೇ. ಈ ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕಾರಣ ಶತ್ರುಗಳನ್ನು ಬಿಡುವನೇ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ. ಹೀಗಿರುವಲ್ಲಿ ಸಾಟಿ ಇರುವರೆಗೆಂದೆನಗೆ ಸರಿ ಸಾಟಿ ಇರುವರತೆ. ಸಾಟಿ ಇರುವರೆಗೆಂದೆನಗೆ ಸರಿ ಸಾಟಿ ಇರುವರತೆ. ಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರ ಎನಿಸಿ ಬಾಳು. ಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರ ಎನಿಸಿ ಬಾಳು. ಸಾಟಿ ಇರುವರೆಗೆಂದೆನಗೆ ಸಾಟಿ ಇರುವರತೆ. ಗುರುಕುಲ ಆಚಾರ್ಯರೇ, ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಕಾಡಿನಲ್ಲಿ ಕೃಷ್ಣನ ಸಹಾಯವಿಲ್ಲದೆ ಅಲಿಯುತ್ತಿದ್ದ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಮನೆಯ ವಾಸಿಗಳ ಎದುರು ಅರಣ್ಯ ವಾಸಿಗಳ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು ಬಲ್ಲಿರಾ? ವಸ್ತ ದುರ್ಯೋಧನ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದ ಹೋದರೆ ಯುದ್ಧವು ನಿಶ್ಚಿತವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯದ ಬಲವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಆರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನೆಚ್ಚಿನ ಕಾಳಗಕ್ಕೆ ಬೆಚ್ಚಿ ಬೀಳದವರನ್ನು ಕೊಚ್ಚಿ ನುಚ್ಚು ನೂರಾಗಿಸಿ ಎದುರಾಳಿಗಳ ಶಿರವನ್ನು ತಂದೊಪ್ಪಿಸಲು ಈ ನಮ್ಮ ಅಂಗಾಧಿಪತಿಯಾದ ಕರ್ಣನಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಲ್ಲಿ ಅವರ ವಿಚಾರವನ್ನು ನಮಗೆ ಬಿಡಿ. ಚಕ್ರವರ್ತಿಗೆ ಜಯವಾಗಲಿ.
ಸಮಾಚಾರವೇನು? ದ್ವಾರಕಾ ನಗರದಿಂದ ಪುರುಷೋತ್ತಮ ಮಾಡಿಸುತ್ತಿರುವರು. ಪುರುಷೋತ್ತಮ? ಯಾರು? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನು. ಅವನು ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದಂತಹ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾವುದೇ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವವರು? ಓಹೋ, ವಿದುರ ಚಿಕ್ಕಪ್ಪ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ನಿನ್ನಂತ ಬಲವಂತನಾದ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ವಾಕ್ಯಗಳು ಅವಶ್ಯಕ. ರೋಗಿಗೆ ಅಪತ್ಯವು ರಚಿಸುವಂತೆ ಪಥ್ಯವು ಎಂದಿಗೂ ರಚಿಸುವುದಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತೆ ನಿನಗೆ ಮರಣಕಾಲವು ಸನ್ನಿಹಿತವಾಗುತ್ತಿದೆ. ಅದಕ್ಕೆ ಈ ರೀತಿಯಾಗಿ ತುಚ್ಚನಂತೆ ವರ್ತಿಸುತ್ತಿರುವುದು. ಸಕಲ ವೀರರಿಂದ ಪರಿವೃಕ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀಚವಚನವು ಅನವಶ್ಯಕ. ಸಹೋದರ ಅಗ್ರಜ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನೆ ಇದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಅರಿಯದೆ ಮಾತನಾಡುತ್ತಾರೆ ಇವನನ್ನು ಈ ಕೂಡಲೇ ಸಭೆಯಿಂದ ಆಚೆಗೆ ದೂಡಿಬಿಡು. ವಿದುರ, ಚೀ ಚೀ ವಿದುರ, ಏ ನುಡಿವೆ ಬಿಡು ಬಿಡು. ಚೀ ಚೀ ವಿದುರ, ಚೀ ಚೀ ವಿದುರ, ಏ ನುಡಿವೆ ಬಿಡು ಬಿಡು. ಚೀ ಚೀ ವಿದುರ, ಸುರುಳತನದಲ್ಲಿ ಅರಿಯದೆ ನೀನು ಪರಿಪರಿಯಿಂದಲೇ ಜರಿವೆಯ. ಅಗ್ರಜ, ಸಹೋದರ, ಸುರುಳತನದಲ್ಲಿ ಅರಿಯದೆ ನೀನು ಪರಿಪರಿಯಿಂದಲೇ ಜರಿವೆಯ. ದುರಾತ್ಮನೆ ಬಲ್ಲೆನು ನ ನಿಲ್ಲಿಸುನೆ ಶೌರ್ಯವನ್ನು. ಅಗ್ರಜ, ಸಹೋದರ, ದುರಾತ್ಮನೆ ಬಲ್ಲೆನು ನ ನಿಲ್ಲಿಸುನೆ ಶೌರ್ಯವನ್ನು. ಚೀ ಚೀ ವಿದುರ, ಏ ನುಡಿವೆ ಬಿಡು ಬಿಡು. ಚೀ ಚೀ ವಿದುರ. ಎಲ್ಲವೋ ವಿದುರ, ನಮ್ಮ ಅಣ್ಣನ ವಿರುದ್ಧ ಮಾತನಾಡಿ ಆತ್ಮಗೌರವಕ್ಕೆ ಹಣ ತಂದು ಕಟ್ಟಿರುವ ದ್ರೋಹಿ. ಮೊದಲು ಸಭೆಯಿಂದ ಆಚೆಗೆ ಹೊರಡು, ಇಲ್ಲವಾದರೆ ನಾವೇ ಬಲವಂತವಾಗಿ ಆಚೆ ತಳ್ಳಬೇಕಾಗುತ್ತದೆ. ನಿಲ್ಲದುರಳದು ಶಾಸನ. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರ ದೂಡುವಷ್ಟು ಸಾಮರ್ಥ್ಯವು ನಿನ್ನಲ್ಲಿ ಉಂಟಾಯಿತೆ. ಛೇ ವಿವೇಕಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ಈ ನಿನ್ನ ನಾಲಿಗೆಯು ತುಂಡು ತುಂಡಾಗಿ ಸೀಳಬಾರಬೇಕೆ? ಚೆನ್ನಾಗಿ ಯೋಚಿಸಿ ಕೇಳು ದುರ್ಯೋಧನ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಸಮಯದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನು ನಿನ್ನ ತೊಳೆಯನ್ನು ಪ್ರಹರಿಸಿ ನಿನ್ನನ್ನು ಸಂಹರಿಸುವ ಸಂದರ್ಭದಲ್ಲಿ ಅದನ್ನು ತಡೆದು ನಿನ್ನನ್ನು ರಕ್ಷಿಸಬೇಕೆಂದು ಈ ಎನ್ನ ಬಿಲ್ಲನ್ನು ಇಟ್ಟುಕೊಂಡಿದ್ದೆ. ಆದರೆ ನೀನಾಡಿದ ಈ ತುಚ್ಛ ಮಾತುಗಳಿಂದ ಅವಮಾನಗೊಂಡಿರುವ ನಾನು ಇದೋ ಈಗಲೇ ಈ ಕುರುಸಭೆಯಲ್ಲಿ ಸರ್ವರ ಸಮ್ಮುಖದಲ್ಲಿ ನಿನ್ನೆದುರಿನಲ್ಲಿಯೇ ಈ ಎನ್ನ ಬಿಲ್ಲನ್ನು ಮುರಿದು ಸಾಡುವೆನು. ಎಲ್ಲವೋ ವಿದುರ, ಪ್ರಮಾದವಾಯಿತು. ಮಿತ್ರ ಸುಯೋಧನ, ಪೂಜ್ಯರಾದ ವಿದುರನನ್ನು ಹಾಸ್ಯಕ್ಕೀಡು ಮಾಡಿ ಒಂದು ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಎಂಥ ಹಕಾರ್ಯವನ್ನು ಮಾಡಿದರೆ. ಈ ವಿದುರನು ನಿನ್ನ ಪರವಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸುವರೇ ಇಲ್ಲದಿತ್ತಲ್ಲ. ಮಿತ್ರ ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಹೆದರುವಂತಿದೆಯಲ್ಲ. ದೂರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳಿಪೆನೆನು ತಂ ಶಪಥವನಾಂತು. ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳಿಪೆನೆನು ತಂ ಶಪಥವನಾಂತು. ಮಹೇಶ್ವರನ ಕುವರನಂ ಮೆಚ್ಚಿಸಿ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರ ಚಾಪವಂತನಾದ ನಿನಗೆ
ಸಮಾನರಾರ್ಯರೈ ಕಣ ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಹೆದರುವಂತಿದೆಯಲ್ಲ. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದ ಆಗತಕ್ಕದ್ದೇನು? ಹೋದರೆ ಹೋಗಲಿ. ಈಗ ಎಲ್ಲರೂ ಕೇಳಿ, ಸಭೆಯಲ್ಲಿ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತವರನ್ನು ಸಭೆಯಿಂದ ಹೊರಗೆ ದೂಡಲ್ಪಡುತ್ತೀರಿ. ಎಚ್ಚರಿಕೆ! ಸಹೋದರ ದುಶ್ಯಾಸನ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸೆಂದು ತಿಳಿಸಿದ್ದೇನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವ ಅಗ್ರಜ. ಸುಮ್ಮನೆ ಈಗ ಸಿದ್ಧಪಡಿಸಿರುವೆನು. ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈ ದುರಹಂಕಾರಿಯಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಯೋಗಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿ, ಭರತ ಕುಲ ಚಕ್ರವರ್ತಿಯಾಗಬೇಕಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ದುರ್ಯೋಧನ ಸಾರ್ವಭೌಮರು ಉಳಿಕೊಂಡು ಬಂದಿದ್ದೋ ಅಥವಾ ತೆವಳಿಕೊಂಡು ಬಂದಿದ್ದೋ? ಬಂದಿದ್ದು ನೋಡಿ ನಾನು ಹಾಗೆಂದನಯ್ಯ. ಕೃಷ್ಣ, ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಒಂದೊಮ್ಮೆ ನಮಸ್ಕರಿಸಿದರೆ ಭೂಮಾತೆಗೆ ನಮಸ್ಕರಿಸಿದನೆಂದು ತಿಳಿ. ಬಂದದ್ದಾಯ್ತಲ್ಲ, ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯ ತಾನೇ? ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ನಮ್ಮ ರಾಜ ನರ್ತಕಿಯರನ್ನು ಬರಮಾಡು. ಈ ಕೃಷ್ಣನು ಹಸ್ತಿನಾವತಿಯ ನರ್ತನವನ್ನೊಮ್ಮೆ ನೋಡಿಕೊಂಡು ಹೋಗಲಿ. ಯಾರಲ್ಲಿ? ನಮ್ಮ ಆಸ್ಥಾನದ ರಾಜನರ್ಕೆಯನ್ನು ಬರಮಾಡಿ. ಭಯಂಕರ
ವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದೆ ಜಗದ ಜನರ ಮರುಳುಗೊಳಿಪ ಹರಿ ನಿನಗೆ ರಾಜಸಭೆಯ ನರ್ತಕಿಯರ ನಮನಗಳೋ ನರ್ತಕಿಯರೇ ಕೃಷ್ಣ ಏನು ಹೇಳಿದಿರಿ ನರ್ತಕಿಯರೇ ಎಲ್ಲಿ ಇನ್ನೊಮ್ಮೆ ಹಾಡಿ ಕ್ಷಮಿಸಿ ಮಹಾಪ್ರಭು ಕ್ಷಮಿಸಿ ಭೀಮನಿಗಿವನು ಕಡುಬೈರೇ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಅದು ಭೀಮನಿಗಿವನು ಕಡುಬೈರೇ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಧಿ ಯಾರಿಗರಿದರೆಯೋ ಇವನಿಗೆ ಸರಿಸಾಡಿ ಯಾರಿಗರಿದರೆಯೋ ಕ್ಷಣದಲ್ಲಿ ಬಲದಲ್ಲಿ ಸರಿಸಾಡಿ ಯಾರಿಗರು ಕರುನಾಡು ಗುರುತು ಪರಮೇಶ್ವರ ತಲಗಿರದ ಕುರುಬ ಕುಲತಿಲಕ ಮಗುಡೇಶ್ವರ ದೀನ ಕರುನಾಡು ಗುರುತು ರಾಜೇಶ್ವರ ತಕದಿಬಿ ತಕಜಡು ತಕದಿಬಿ ತಕಜಡು ತಕದಿಬಿ ತಕಜಡು ತಾಂ 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 ತಗದಿ ನಿದಕ ಜೇನು ತಗದಿ ನಿದಕ ಜೇನು ತಗದಿ ನಿದಕ ಜೇನು ತಾಂ ತಾಂ ಹೇಗಿದೆ ನರ್ತನ? ನಿದಕ ಜೇನು ತಗದಿ ನಿದಕ ಜೇನು ತಾಂ ತಾಂ ತಗದಿ ನಿದಕ ಜೇನು ಕರ್ಣ, ಮಿತ್ರ, ತಾಂ ತಗದಿ ನಿದಕ ಜೇನು ತಾಂ 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 ಬಲೆ ಬಲೆ ಅಗ್ರಜ ಮಿತ್ರ ಸುಯೋಧನ ವಿಕರ್ಣ 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 ಬಲೆ ಬಲೆ ಅಗ್ರಜ ಅದ್ಭುತ ರಮಣೀಯ
ಪುರುಷೋತ್ತಮರು ಬಂದ ವಿಚಾರವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೆ ಹೋದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುತ್ತೀರಿ. ಈಗ ನಿಮ್ಮ ಮುಂದಿರುವ ವಿಷಯ ಸಮಗ್ರ ಕ್ಷತ್ರಿಯ ಭಾರತ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸಭಾಸದರೇ, ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುವೆನು. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರಾದ ಪಾಂಡವರು ತಾವು ಮಾಡಿದ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘವೈರ್ಯವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇಂತಹ ಅದೂ ಅಲ್ಲದೆ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಸಂಧಾನಕ್ಕೆ ಸಮ್ಮತಿಸಿ. ಅದೂ ಅಲ್ಲದೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನ್ ಅಲ್ಲವಯ್ಯ. ಆ ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಆ
ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದೆ. ಮುಂದಿನ ವಿಚಾರ ಕರ್ತವ್ಯವನ್ನು ನಿರ್ಣಯಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಅಷ್ಟ ದುರ್ಯೋಧನ, ಕೇಳು ದುರ್ಯೋಧನ ಹೇಳುವ ಮಾತನು, ಕೇಳು ದುರ್ಯೋಧನ ಹೇಳುವ ಮಾತನು, ಕಾಳಗ ಮಾಡುವ ಮಾತನು ನಿಲ್ಲಿಸೋ, ಕಾಳಗ ಮಾಡುವ ಮಾತನು ನಿಲ್ಲಿಸು, ಕೇಳು ದುರ್ಯೋಧನ ಹೇಳುವ ಮಾತನು. ಬಂಧು ಬಾಂಧವರನು ಗುರು ಹಿರಿಯರನು, ಬಂಧು ಬಾಂಧವರನು ಗುರು ಹಿರಿಯರನು, ಪರೆ ಪರೆ ಕಷ್ಟಕ್ಕೆ ಗುರಿ ಕೈಯಬೇಡ, ಪರೆ ಪರೆ ಕಷ್ಟಕ್ಕೆ ಗುರಿ ಕೈಯಬೇಡ. ಸಲ್ಲದು ವೈರವ ಸಾಧಿಸದಿರು ಛಲ, ಸಲ್ಲದು ವೈರವ ಸಾಧಿಸದಿರು ಛಲ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ರಾಜವನಿಟ್ಟು ಸುಖದಿ ಬಾಳೋ, ರಾಜವನಿಟ್ಟು ಸುಖದಿ ಬಾಳೋ. ಕೇಳು ದುರ್ಯೋಧನ ಹೇಳುವ ಮಾತನು, ಕಾಳಗ ಮಾಡುವ ಮಾತನು ನಿಲ್ಲಿಸು, ಕೇಳು ದುರ್ಯೋಧನ ಹೇಳುವ ಮಾತನು. ವಸ್ತ ದುರ್ಯೋಧನ, ಪಾಂಡವರೇನು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗಿದೆ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಸುಖವಾಗಿ ಬಾಳು. ಉತ್ಸಾಹ ಸುಯೋಧನ, ಏತಕ್ಕೆ ಅನುಜರೋಳ್ ಬಿಡೋ ಪಂತ, ಏತಕ್ಕೆ ಅನುಜರೋಳ್ ಬಿಡೋ ಪಂತ, ಸಲ್ಲದು ವೈರವ ಸಾಧಿಸದಿರು ಛಲ, ಸಲ್ಲದು ವೈರವ ಸಾಧಿಸದಿರು ಛಲ, ಸ್ಥಿರವಲ ವೈರವ ಅಸ್ಥಿರ ಈ ರಾಜ, ಸ್ಥಿರವಲ ವೈರವ ಅಸ್ಥಿರ ಈ ರಾಜ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ಜಗವನ್ನು ಪಾಲಿತ ಧರ್ಮವ ಮನದಿರಿಸೋ, ಏತಕ್ಕೆ ಅನುಜರೋ ಬಿಡೋ ಪಂತ, ಬಿಡೋ ಪಂತ. ಉತ್ಸಾಹ ಸುಯೋಧನ, ಶ್ರೀಕೃಷ್ಣ ಪರಮಾತ್ಮರ ಅಭಿಪ್ರಾಯವು, ಕುರ್ಪಿತ ಮಹಾರಾಜ ಭೀಷ್ಮರ ಅಭಿಪ್ರಾಯವು, ನನ್ನ ಅಭಿಪ್ರಾಯವು ಒಂದೇ ಆಗಿರುವುದು. ಪಾಂಡವರೇನು ಅನ್ಯರಲ್ಲ. ಸುಮ್ಮನೆ ಯುದ್ಧ ಮಾಡುವುದರಿಂದ ಪ್ರಯೋಜನವಿಲ್ಲ. ಈ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಮೇಲಲ್ಲವೇ? ಸುಯೋಧನ, ಯಾರು ಮಾತನಾಡುತ್ತಿರುವವರು? ಓ ವಿದುರ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ರಣರೋದನ. ದುರ್ಯೋಧನ, ಈ ನನ್ನ ರೋದನವು ಅರಣ್ಯ ರೋದನವೇ ಸರಿ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ನಿನ್ನಂಥ ನಡುವವರನ್ನು ಕಂಡಾಗ 4-6 ಸದುಪದೇಶ
ನಾಲ್ಕಾರು ಮಾತುಗಳನ್ನು ಹೇಳುವುದು ನಮ್ಮಂತ ಹಿರಿಯರ ಕರ್ತವ್ಯ. ಸುಯೋಧನ, ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮಾನ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲೊಲ್ಲೆ ಏಕೆ ನಿನಗಾಗಲಿ ಆ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷ ಕಂಡು ಬರುತ್ತಿರುವುದಾ? ಏಕೆ ಪಾಂಡವರು ದೋಷಿಗಳಲ್ಲವೇ? ಕುಂತಿ ಪುತ್ರರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ ಅನೇಕ ಗೋಪಿಕಾ ಸ್ತ್ರೀಯರನ್ನು ಅಪಹರಿಸಿದ್ದಾಯಿತು, ಮೋಸದಿಂದ ಕಂಸ ಶಿಶುಪಾಲರನ್ನು ಕೊಂದಿದ್ದು ಆಯಿತು. ಈಗ ದೂತನಾಗಿ ಬಂದು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿರುವೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಸ್ಫುಟತ್ವ. ನಾನದನ್ನೇ ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಹೇಳುವನು ಕೇಳು ಕೃಷ್ಣ. ಈ ದುರ್ಯೋಧನನನ್ನು ಓದಿಸಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಓದಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಹಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ಭರತ ಖಂಡದಲ್ಲಿ ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ತಮ್ಮ ಧ್ವಜ ಪತಾಕೆಯನ್ನು ಆರಿಸಲು ಹವಣಿಸುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಗ್ರಹ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣ, ಇದು ರಾಜಸಭೆಯಲ್ಲ, ಪಾಂಡುನಂದರ ಮಿತ್ರಕೂಟ. ಆ ನಿನ್ನ ಅನ್ನವನ್ನು ತಿಂದು ಪರಿಪೃಷ್ಟರಾದರಿದ್ದರು ಈ ನಿಂದನೆಯನ್ನು ತಂದೆಗೆ ಚಿಂತನೆಗೆ ಕೇಳುತ್ತೇವ್ರಿ. ನಾವಿಲ್ಲಿ ಒಂದು ಕ್ಷಣವಾದರೂ ಇಲ್ಲ ನಡೆಯುವ. ಪಾಂಡವರ ಕೂಡಿ ಮಾಡುವುದೇ ಬೇಡ ಬೇಡ ಬೇಸರವ. ಪಾಂಡವರ ಕೂಡಿ ಮಾಡುವುದೇ ಬೇಡ ಬೇಡ ಬೇಸರವ. ನಾಡು ದೊರೆಯದು ಕಾಡು ಹೋಗಲಿ, ನಾಡು ದೊರೆಯದು ಕಾಡು ಹೋಗಲಿ, ಹೇಳಲಾಗದಿ ರಾಜ್ಯವನ್ನು. ನಾಡು ದೊರೆಯದು ಕಾಡು ಹೋಗಲಿ, ಹೇಳಲಾಗದಿ ರಾಜ್ಯವನ್ನು. ರಾಷ್ಟ್ರ ಪಾಂಡವರ ಮುಷ್ಟಿ ಮುರಿದ ಗಟ್ಟಿ ಬೆಲವೆನ ದರೆಯೊಡನ, ಗಟ್ಟಿ ಬೆಲವೆನ ದರೆಯೊಡನ, ಗಟ್ಟಿ ಬೆಲವೆನ ದರೆಯೊಡನ. ಕೃಷ್ಣ, ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಹಾಕಲು ಈ ದುಶ್ಯಾಸನ ಸದಾ ಸಿದ್ಧನಾಗಿರುವನು. ಆ ನಿನ್ನ ಪಾಂಡವ ಸೇನೆ ಸಮುದ್ರವನ್ನೇ ಕಲಕಿ ಬಿಡುವ ಗಂಡುಗಲಿ ನಾವೆಂದು ತಿಳಿ. ಮರ್ಯಾದಿಂದಾಗಿ ನಿನ್ನ ಘನತೆಯನ್ನು ಉಳಿಸಿಕೊಂಡು ಹೋಗುವುದು ಬಹಳ ಒಳ್ಳೆಯದು. ನಡಿ, ಸಮರವೇ ಸಿದ್ಧ. ಬಲೆ ಬಲೆ ಸಹೋದರ. ಅಣ್ಣನ ಮಾತುಗಳು. ಅಗ್ರಜ, ಕಳಕ್ಕಾಡಿದೆ ಹೇಳಿ ಪಾಂಡವರು ನಿಲ್ಲುವರೆ, ಗೆಲ್ಲುವರೆ, ನಿಲ್ಲುವರೆ. ಕಳಕ್ಕಾಡಿದೆ ಹೇಳಿ ಪಾಂಡವರು ನಿಲ್ಲುವರೆ,
ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವರಿಯಾದ ಅರ್ಜುನನ ಮೇಲಿನ ಅಗೆಯ ತೀರದ ಹೊರತು ಈ ರಾಜನಿಗೆ ಮುಷ್ಟನ್ನು ರುಜಿಸುವುದಿಲ್ಲ. ರಾಜೇಂದ್ರ ಮಿತ್ರ ಚಲಿಸದೋ ರಾಧೆಯನ ಪಂತ ವ್ಯರ್ಥ ನುಡಿಗಳಿನ್ ಚಲಿಸದೋ ರಾಧೆಯನ ಪಂತ ವ್ಯರ್ಥ ನುಡಿಗಳಿನ್ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ನೀವು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಹರಿಪ ತನಕ ಶಾಂತಿಯೇ ಈ ಅಂಗಾದಿಪಾಗೆ ಶಾಂತಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯಾಚಿಸುತ್ತಿರುವೆಯ. ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಗಾಗಿ ತನು ಮನವನ್ನೆರಿಸುವ ಈ ನನ್ನ ಧರ್ಮವೇ ಮೇಲಯ್ಯ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಬಾಮ ಕೃಷ್ಣ, ಹಠವಂತರು ನಾವು ದಿಟವಿದು ತಿಳಿನಿ. ಕೃಷ್ಣ, ಹಠವಂತರು ನಾವು ದಿಟವಿದು ತಿಳಿನಿ. ಸಂಧಿಯ ಮಾಡಲು ಹಠಗಳು ಮಾಡಲು ಸಂಧಿಯ ಮಾಡಲು ಸಂಗಲ ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಪಾಂಡು ತನಯರು ರಣದೊಳ್ ಸೆಣಸದೆ ಪಾಂಡು ತನಯರು ರಣದೊಳ್ ಸೆಣಸದೆ ಸಂಧಿಯ ಮಾಡಲು ಕಳುಹಿಸಿದರೆ. ಕೃಷ್ಣ, ಪಾಂಡು ತನಯರು ರಣದೊಳ್ ಸೆಣಸದೆ ಸಂಧಿಯ ಮಾಡಲು ಕಳಿಸಿದರೆ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗೂ ಒಪ್ಪುವುದಿಲ್ಲ. ಕರ್ಣ, ಭಲೆ 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 ಅಂಗಾದೀಪ, ಯಾರೋ ಗಡಿಯ ಕಂಠವು ಬಿಗಿದಂತಾಯಿತು ಈ ನಿನ್ನ ಧರ್ಮದ ಕಡೆಗೆ. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ದುರ್ಯೋಧನ. ಭಾರತ ಭೂಮೇಶ ಜೈಸೇ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ನಿರಾಕರಿಸದಿರೇ. ಭಾರತ ಭೂಮೇಶ
ಭೂಮೇಶ ಜೈಸೆ ದುರಾಶಾ ಜೈಸೆ ದುರಾಶಾ ಕರೆಸಿಗನಿ ಅನುಜಾತರ ಕರೆಸಿಗನಿ ಅನುಜಾತರ ದರೆಯನಿಟ್ಟು ಖ್ಯಾತಿ ಪಡೆ ಸುಖಿಯಾಗುದೀರ ದರೆಯನಿಟ್ಟು ಖ್ಯಾತಿ ಪಡೆ ಸುಖಿಯಾಗುದೀರ ವೈರವನೆ ನೀಗಿ ಸೈರನೆಯ ತಾಳೆ ವೈರವನೆ ನೀಗಿ ಸೈರನೆಯ ತಾಳೆ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿ ವರಗುಣಯುತ ನೆನೆಸಿ ಪೋರೇ ದರೆಯ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಪೋರೇ ದರೆಯ ಭಾರತ ಭೂಮೇಶ ಜೈಸೆ ದುರಾಶಾ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೇ ಭಾರತ ಭೂಮೇಶ ಜೈಸೆ ದುರಾಶಾ ಜೈಸೆ ದುರಾಶಾ ದುರ್ಯೋಧನ ನಿನ್ನಿ ಗುರು ಹಿರಿಯರನ್ನು ಬಂಧುಗಳನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಲಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟಾರ್ಥವನ್ನಾದರೂ ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಿಂದ ಈ ಮಾನವ ಕೋಟಿಯನ್ನು ರಕ್ಷಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಪಾಲಿಸಲು ಈ ದುರ್ಯೋಧನನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಆ ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲ್ಲಿ ಕೃಷ್ಣ, ಕ್ಷಾತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲ್ಲಿ ರೂಢಿ ಒಳಗವರದೆಂತು ಶ್ರೇಷ್ಠರೆನಿಬ್ಬರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದೆಲ್ಲವಾ, ಅರಿತು ನೀನಿದೆಲ್ಲವಾ, ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯೇ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆನು.
ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ್ದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತಕ್ಕೆಳೆದದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆಳೆತರಿಸಿ ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರು ಆದ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನೇ ತೋರಿದೆ. ವಾರ್ನಾವತಾರದ ಅರಗಿನ ಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶಾಣ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು, ಲಭಿಸಲಾಗದು. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕೋಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರರನ್ನು ನೋಡಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಪತ್ನಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಛಲವನು. ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ ಕೆರೆದು ನಿಂತರೂ ಸರಿಯೇ ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಹೊಳೆಯಲ್ಲಿ ಕೊಚ್ಚಿ ಹೋದರೂ ಸರಿಯೇ ಹಸ್ತಿನಾವತಿಯ ಕುರುಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಾರಿಯೇ ಆಟ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಕೇಳು ಮುರಾರಿಯೇ ಆಟ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಛಲವನ್ನು ಬಿಡದಲ್ಲೇ ಕಡುಗಲ್ಲಿ ದರ್ಪದೆ, ಛಲವನ್ನು ಬಿಡದಲ್ಲೇ ಕಡುಗಲ್ಲಿ ದರ್ಪದೆ. ಛಲವ ಜಯಿಸಿ ಘನ ಮುದಿನವೇ, ಛಲವ ಜಯಿಸಿ ಘನ ಮುದಿ ಮೆರೆವೆ. ಕೊಡುವುದಿಲ್ಲವೋ ರಾಜವ ಕಡೆಯ ಮತಿದು ನಿರಂತರ, ಕೊಡುವುದಿಲ್ಲವೋ ರಾಜವ. ಪಾಂಡು ನಂದನರು ಎನ್ನೊಡನೆ ಯುದ್ಧವ, ಪಾಂಡು ನಂದನರು ಎನ್ನೊಡನೆ ಯುದ್ಧವ. ನೋಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನು, ನೋಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನು. ಕೊಡುವುದಿಲ್ಲವೋ ರಾಜವ ಕಡೆಯ ಮತಿದು ನಿರಂತರ, ಕೊಡುವುದಿಲ್ಲವೋ ರಾಜವ, ಕೊಡುವುದಿಲ್ಲವೋ ರಾಜವ, ಕೊಡುವುದಿಲ್ಲವೋ ರಾಜವ. ಪಾಂಡವರು ರಾಜ್ಯವನ್ನೇ ಬಯಸುವುದೇ ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆ ಯುದ್ಧ ಖಡಾಖಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು ಸಂಗ್ರಾಮ ಸಲಕರಣೆಗಳನ್ನು ಅಣಿಪಡಿಸುವಂತೆ. ಕತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳೊಳ್ ಸೈರನೆ, ಕತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳೊಳ್ ಸೈರನೆ. ಅದೇ ಕಿತ್ತು ಒದರುವೆ, ಅದೇ ಮಾತ ಬಗಳುವೆ, ಅದೇ ಕಿತ್ತು ಒದರುವೆ, ಅದೇ ಮಾತ ಬಗಳುವೆ. ಕುಲಹೀನ ಕುಲವ ಮರತೆಯ ದುರದಳು ಕಡಿಯನೆ ಬಿಡುವೆನೆ, ಕುಲಹೀನ ಕುಲವ ಮರತೆಯ ದುರದಳು ಕಡಿಯದೆ ಬಿಡುವೆನೆ. ಕದನದೊಳ್ಳು ನಿನ್ನ ಮದವ ನಡಗಿಪ, ಕದನದೊಳ್ಳು ನಿನ್ನ ಮದವ ನಡಗಿಪ. ಚತುರರಿಹರು ಮರುಳೆ ಮಂದಮತಿಯನೇ ಮುಂದನರಿಯದೆ. ಯೋಧನ
ದಂದುಗವಾ ಪಡೆವೆ ನೀ ದಂದುಗವಾ ಪಡೆವೆ ಸಾರು ನಾಸೈತೆ ಈ ನಿನ್ನ ಮೋಸ ಸಾರು ನಾಸೈತೆ ಈ ನಿನ್ನ ಮೋಸ ಸೈರಿಸಬಲ್ಲವರ ರೈದ ಸೈರಿಸಬಲ್ಲವರ ಪರಮ ಪುರುಷ ನೆನಪ ಬಿರುದನು ಕೊಡುವೆಯೋಳ್ ಅಡಗಿಕೆ ಕೆಡುಕನೆ ಪರಮ ಪುರುಷ ನೆನಪ ಬಿರುದನು ಕೊಡುವೆಯೋಳ್ ಅಡಗಿಕೆ ಕೆಡುಕನೆ ಅತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳೊಳ್ ಸೈರನೆ ಗತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳೊಳ್ ಸೈರನೆ 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 ಕಡೆಗೂ ನನ್ನ ಸಂದೇಶವನ್ನು ಅರಿಯದೆಯೇ ತಿರಸ್ಕರಿಸಿ ಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೆ. ತಿರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನೀಗಾಗಲೇ ನಿರ್ಣಯಿಸಿ ಒಂದು ಮುಖ್ಯ ಸಲಹೆ ನೀಡುತ್ತಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಕೃಷ್ಣನ ಬಂಧಿಸ್ತಾರೆ ಇವಾಗ. ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಶಕುನಿ ಮಾವನವರು ನನಗೆ ಆಗಲೇ ಮುಖ್ಯ ಸಲಹೆ ನೀಡುತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತ ಸತ್ಕಾರವೇ ಹೌದೌದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಸ್ವೀಕರಿಸು, ಚೆನ್ನಾಗಿಯೇ ಸ್ವೀಕರಿಸು. ಸಹೋದರ, ಬಂಧಿಸೋ ಈ ಕೃಷ್ಣನನ್ನು. ನಿಲ್ಲಿ ಮಂದಮತಿಗಳಿರ, ಯಾರನ್ನು ಬಂಧಿಸುವಿರಿ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಗಿಗೆ ತಕ್ಕ ಬುದ್ಧಿ ಕಲಿಸುವೆನು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ನಿಸಿದಂತೆ ನನ್ನನ್ನು ಪ್ರತಿಬಂಧಿಸಲೆತ್ನಿಸುವಿರಾ? ಎಲ್ಲಿ? ಈಗ ಬಂಧಿಸಿ ನೋಡೋಣ. ಯೋಗಮಾಯೆ, ಜಾಗೃತಳಾಗಿ. ಇಗೋ ಇಲ್ಲಿರುವನು, ಇಗೋ ಇಲ್ಲಿರುವನು, ಇಗೋ ಇಲ್ಲಿರುವನು, ಇಗೋ ಇಲ್ಲಿರುವನು. ಕರ್ಣ, ಕರ್ಣ, ಓ ಕೌಂತೆಯ, ನಿಲ್ಲಯ್ಯ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿರುವವೇ? ಒಮ್ಮೆ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತೆದ್ದರೂ ಓರ್ವ ಸೋತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ಪರಮಾತ್ಮ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿಯಂಶದಲವತರಿಸಿದ ರವಿಸುತ ಸುಕುಮಾರವಾ, ಸುರಧೀರ ಸುಕುಮಾರವಾ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತೆ ವರ ಪಾಂಡವರಾಜನನೇ. ಹೌದು ಕರ್ಣ. ಪರಮಾತ್ಮ, ಮಾತೆ ನಿನ್ನವಳು ಕುಂತೆ ವರ ಪಾಂಡವರಾಜನನೇ. ದರೆಯ ಬೆಳಗುವ ರವಿಯ ಕರ್ಣದೆ, ದರೆಯ ಬೆಳಗುವ ರವಿಯ ಕರ್ಣದಿ, ಮಹಾಮಹಿಮನೆಂದೆನಿಸಿ ಮೆರೆ ರವಿಸುತನೆ ಸುಕುಮಾರವಾ, ಸುರಧೀರ ಸುಕುಮಾರವಾ. ಕರ್ಣ, ಪರಮಾತ್ಮ, ಮಾತನ್ನು ಸತ್ಯವೆಂದು ನಂಬು ಕರ್ಣ. ಅಳವೇತಕ್ಕೆ ಮನದ ಚಿಂತೆ ತೊರೆ, ಕರ್ಣ,
ನಲ್ಲಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ. ಹೌದು ಕರ್ಣ, ಅಮಿತ ಭುವನದೋ ಕೀರ್ತಿಯ ಪಡೆವೆ. ದನಕರವೆನಿಸಿದ ಮೇಜಿನಿಯೊಳು ನೀ ಪರಮಾತ್ಮ. ಧನಕರವೆನಿಸಿದ ಮೇಜಿನಿಯೊಳು ನೀ ಮಹಾಮಹಿಮನೆಂದೆನಿಸಿ ಮೆರೆ ರವಿಸುತ್ತನೆ ಸುಕುಮಾರವ ಸುರಧೀರ ಸುಕುಮಾರವ. ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವತರಿಸಿದ ರವಿಸುತನೆ ಸುಕುಮಾರವ ಸುರಧೀರ ಸುಕುಮಾರವ ಸುರಧೀರ ಸುಕುಮಾರವ ಸುರಧೀರ ಸುಕುಮಾರವ. ಪರಮಾತ್ಮ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ಹೆತ್ತ ತಾಯಿ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೇನು, ಇದು ಯುದ್ಧ ಕಾಲ. ಅದರಲ್ಲಿ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ಮರಳು ಮಾಡುತ್ತಿರುವ ದೇವಾ. ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ. ಪರಮಾತ್ಮ, ಪಾಂಡವರು ನನ್ನ ಸಹೋದರಿಂದ ಮೇಲೆ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ ಪ್ರಾಪ್ತಿಯಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತ ಪರಮಾತ್ಮ. ಸಂಭ್ರಮೋತ್ಸವದಲ್ಲಿ ಪುಸ್ತಕ ಭರಿತನಾಗಿದ್ದ ನನಗೆ ಇಂಥ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ದೇವ. ಕರ್ಣ, ಪಾಂಡುಕುವರರ ಸೇರುತ್ತ ನೀನೋ. ಕರ್ಣ, ಪರಮಾತ್ಮ, ಪಾಂಡುಕುವರರ ಸೇರುತ್ತ ನೀನೋ ದರೆಯನ್ನು ಪೊರೆಯೈ ಧರ್ಮದಿ ನಿರತ. ಪರಮಾತ್ಮ, ದರೆಯನ್ನು ಪೊರೆಯೈ ಧರ್ಮದಿ ನಿರತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ನೀ ಬಾರೈ ಸುರಚಿರ ಶರದರ ಶರಣರ ಪೊರೆವನೆ. ಪರಮಾತ್ಮ, ಸುರಚಿರ ಶರದರ ಶರಣರ ಪೊರೆವನ್ ಮಾತನು ಪ್ರೇಮದಿ ಲಾಲಿಸುವೀರ. ಕರ್ಣ, ದಾನ ಶೂರನಿನ್ ಅಂತಿಹ ಬಿರುದ ಕರ್ಣ ಕರ್ಣ ದಾನ ಶೂರನಿನ್ ಅಂತಿಹ ಬಿರುದ ಮೆರೆಸಿಗ ನೀಜ ರಗುಣಶೀಲ ನೀಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತ ಕಾಮಿ ಪರಹಿತ ಪ್ರೇಮಿ ಸುಕೃತ ಕಾಮಿ ಪಾನಿಷ್ಕಾಮಿ ಪಾನಿಷ್ಕಾಮಿ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನ್ ಮಾತನು ಪ್ರೇಮದಿ ಲಾಲಿಸುವೀರ ಲಾಲಿಸುವೀರ ಲಾಲಿಸುವೀರ
ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ತಮ್ಮ ಮಾತು ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ವರವಾಗಿ ಪಡೆದು ಅವು ಫಲಿಸುವುದೋ ಇಲ್ಲವೋ ಎಂದು ಪರೀಕ್ಷಿಸುವ ಸಲುವಾಗಿ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ಒಂದು ಮಗುವು ಜನಿಸಿತು. ಲೋಕಪವಾದಕ್ಕೆ ಹೆದರಿ ಆ ಮಗುವನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ಮಗುವು ಸೂತರ ಕೈಗೆ ಸಿಕ್ಕಿತು. ಸೂತರು ಬಹಳ ಪ್ರೀತಿಯಿಂದ ಆ ಮಗುವನ್ನು ಸಾಕಿ ಸಲುಹಿದರು. ಆ ಮಗುವೇ ನೀನು ಕರ್ಣ. ಈಗಲೂ ನೀನು ನನ್ನ ಜೊತೆ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಯಂತೆ. ಓ ನನ್ನ ಭಾಗದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ. ದೇವಾ ಶೋಧನೆಯೇ ಶಾಪ, ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇ ಶಾಪ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವಾದನ ಅಪನಿಂದೆಯಲ್ಲಿ ತಂದೆ. ಪರಮಾತ್ಮ, ಇಂದು ವಾದನ ಅಪನಿಂದೆಯಲ್ಲಿ ತಂದೆ ಬಂದ ವಿಮೋಚನೆ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನೆ ಮಾರ್ಗವನ್ನರಿಯದೆ ದೇವಾ ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇನಿದು ವಿಧಿ ಶಾಪ. ಜನ್ಮ ರಹಸ್ಯದ ಆಂತರ್ಯವರಿತು, ಜನ್ಮ ರಹಸ್ಯದ ಆಂತರ್ಯವರಿತು, ಜನುಮದಾತೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ ಪರಮಾತ್ಮ, ಜನ್ಮ ರಹಸ್ಯದ ಆಂತರ್ಯವರಿತು, ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜರ ಸಮಗೋಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪರಮಾತ್ಮ, ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇನಿದು ಶಾಪ, ವಿಧಿ ಶಾಪ.
ಪಾಂಡವರು ನನ್ನ ಸಹೋದರಿಂದ ಮೇಲೆ ಆ ಭೀಮಾರ್ಜನರು ನನ್ನನ್ನು ಕಂಡಾಗಲಲ್ಲ ಸೂತ ನೀಚ ಹೀನ ಜಾತಿಯಲ್ಲಿ ಹುಟ್ಟಿದವನೆಂದು ಹೀಯಾಳಿಸುತ್ತಿರುವರಲ್ಲ, ನಾನು ಇಂಥವನೆಂದು ತಿಳಿಯದೆ ದೇವಾ? ತಿಳಿಯದು ಕರ್ಣ. ನಿನ್ನ ಜನ್ಮ ರಹಸ್ಯವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು. ನಾನು ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ನನ್ನ ಮನದಲ್ಲಿ ಮರುಕು ಉಂಟಾಗುವುದೆಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾ ನದಿಯ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸಿ ಕಳಿಸು. ಎಚ್ಚರಿಕೆ ಕರ್ಣ, ಆಕೆಯ ಮನಸ್ಸನ್ನು ಎಂದಿಗೂ ನೋಯಿಸಬೇಡ, ನೆನಪಿರಲಿ. ಆಗಬಹುದು ಪರಮಾತ್ಮ, ನಿನಗೆ ಮಂಗಳವಾಗಲಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತಾ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ಹೊಡ ಹುಟ್ಟಿದವರೇ. ಕುಂತಿದೇವಿ, ಪಾಂಡು ರಾಜೇಂದ್ರ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವರನ್ನು ಹೋರಾಡಿ ಪಾತು ಪದಾಸ್ತ್ರಗಳನ್ನು ಪಡೆದು ದಶನಾಮಗಳಿಂದ ದಿಗಂತ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೋ ಅಪಜಯವನ್ನೇ ಕಾಣದ ಆ ನನ್ನ ಪರಮವೀರಿ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನೆಲ್ಲ ಈ ನಿನ್ನ ಶಿರಸ್ಸು ಈ ಭೂಮಿ ಮೇಲೆ ಬಿದ್ದು ಕುರುಕ್ಷೇತ್ರ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನ ಈ ಪಾಪಿಯ ಕಣ್ಣುಗಳಿಂದ ಹೇಗೆ ತಾನೇ ನೋಡಿ ಸಹಿಸಲಿ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ಸಂಕಟ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೆಂದು ತಿಳಿದ ಮೇಲೆ ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನೇ ಪಾಂಡು ಕುಮಾರನನ್ನು ಕೊಲ್ಲಲು ಹೊರಟಿರುವೆಯಾ? ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಅಯ್ಯೋ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ದುರದಾನ್ ತಮ್ಮಂದಿರನ್ ನಾಂ ಕೊಲ್ವದೇ ಕೊಲದಾಂ ಬಿಟ್ಟಡೆ ಕೌರವೇಂದ್ರ ಕೊಲದಾಂ ಬಿಟ್ಟಡೆ ಕೌರವೇಂದ್ರ. ಈ ದರೆಯೋ ಸುಖ ಸಂಪತ್ತಿನಿಂದ ಬಾಳ್ವರೆ ಚಲದಿಂ ಪಾರ್ಥನ ರುಂಡವಂ ಕರೆದು. ಅಯ್ಯೋ ಅರ್ಜುನ, ಚಲದಿಂ ಪಾರ್ಥನ ರುಂಡವಂ ಕರೆದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಗೌರಶರಕ್ಕೆ ಸುತ್ತಾಗಲೇ. ಎಂದಿಗೂ ಅಸತ್ಯವನ್ನು ನುಡಿಯತಕ್ಕನಲ್ಲ. ನಾನು ಈಗಾಗಲೇ ಗಂಗಾ ತೀರಕ್ಕೆ ಹೋಗಿ ನನ್ನ ತಂದೆಯರಾದ ಭಾಸ್ಕರನಿಗೆ ವಂದಿಸ್ತೇನೆ. ಎನಿಸಿದೆ ಚಿಂತೆ ಐವರ ಕಾತೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸವೆಸಿದೆ ಜೀವ
ವೈಟ್ ಡ್ರೆಸ್ ಹಾಕು ಇಲ್ಲ ಬೇಡ ಬೇಡ ಇರ್ಲಣ ಸಾಕು ನಾನು ಕುತ್ಕೊಳಕ್ಕಾಗಲ್ಲ ಹಂಗೆ ಸ್ವಲ್ಪ ವೈಟ್ ಹಾಕಿ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ನನ್ನ ಕಷ್ಟಗಳು ಕಳೆದು ಕೊನೆಗೆರಡು ದಿವಸವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಗೀತೆ ಯುದ್ಧ ಭೂಮಿ ಅಂದ್ರೆ ವಿಧಾನ ದ್ರೌಪದಿಯಲ್ಲಿ ವಿಶ್ವರೂಪ ಇದೆ ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ. ದ್ರೌಪದಿ ಇವಳೇಕೆ ಚಿಂತಾಮಗ್ನಳಾಗಿರುವಳು? ದೇವಿ ಶಾಂತೆ ಶಾಂತೆ ವರವೀರಳಾಗಿ ವರಪತ್ನಿಯಾಗಿ ಬರುವೆ ಶಾಂತೆ ಶಾಂತೆ ವರವೀರಳಾಗಿ ಪತ್ನಿಯಾಗಿ ನೀನು ಪತ್ನಿಯಾಗಿ ನೀನು ಚಂದ ಚಿಂತೆಯಿಂದ ಕಡುಕೋಪಗೊಂಡು ಮರುಗುವೆ ಏಕೆ ಮಗಾನಿಯೇ ಕಾಂತೆ ಶಾಂತೆ ವರದಿಂದಳಾಗಿ ಮರುಗುವೆ ಏಕೆ ದೇವಿ ಏನಾಯಿತು? ಅದೇಕೆ ಈ ರೀತಿ ನಿಷ್ಕಾರಣವಾಗಿರುತ್ತದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮ್ಮನ್ನ ಆರಾಧನದ ವಾಕ್ಯವನ್ನಾಡಿದರೆ, ಅಪಮಾನ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡಬೇಕು. ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾನ, ಅವಾಗಲೇ ಬಂದವರು ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ? ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ಅಣ್ಣನ ಒಂದು ದಿನದ ಹವೆ
ಪಾಂಚಾಲಿ, ಪ್ರಿಯತಮೇ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಅನೇಕ ಸಾರಿ ನಿನ್ನಲ್ಲಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು. ಅದನ್ನು ಮರೆತು ಈ ದಿನ ನೀನು ದುಃಖಿಸಲು ಕಾರಣವೇನು? ಪ್ರಿಯತಮೇ, ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟಿಯಾಗಲಿ ನಿಮ್ಮಣ್ಣನ ಆಜ್ಞಾಧಾರಕ. ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದ ಹೋಗಿದ್ದೆನು. ಅಲ್ಲಿಗೆ ಆ ಧರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ನನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ. ಆಗಲಾದರೂ ನಿನ್ನ ಮೆಚ್ಚಿದ ಕೇಶರಾಶಿಯನ್ನು ಮಡಿಗಟ್ಟಬೇಕಷ್ಟೆಂದಳು ಪ್ರಭು, ಮಡಿಗಟ್ಟಬೇಕಷ್ಟೆಂದಳು. ಏನು ಹೇಳಿದೆ? ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿದ್ದವರು? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣ ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜವೇ. ಅರ್ಜುನನ ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಈಗಾಗಬಹುದೆಂದು ನಾನು ಊಹಿಸಿದ್ದೆನು. ಅದಿರಲಿ ದೇವಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಏನೆಂದು ಕೇಳೇ ಭಾನುಮತಿ. ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಪಾಂಚಾಲಿ, ಪಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ಸಿಂಹಾಸನ ಬೇಕು ಅಂತ ಪಟ್ಟಾಭಿಷೇಕ ಐತೆ ಅಂತ ಹೇಳೋ ಬಿಡ್ತಾವನೆ ಅದಲ್ಲ ಅವ್ನು ಕೇಳಿ ಪಟ್ಟಾಭಿಷೇಕ ಐತೆ ಬೆಳಗ್ಗೆ ಅಂತ, ಪಟ್ಟಾಭಿಷೇಕ ಐತೆ ಭಗವದ್ಗೀತೆ ಆದ್ಮೇಲೆ ಅಂತ.
ಸಮಯವಿದೆ. ಆಯ್ತು ಬಿಡು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮತೆಯ ಮನಕ್ಕೆ ನೀಡು ರಾಮ. ತಿಳಿದೆ? ಭ್ರಮತೆಯ ಮನಕ್ಕೆ ನೀಡು ರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ನನ್ನ ಮಾತನ್ನು ಕೇಳಿರಾ? ನಿಜವಾಗಿಯೋ? ಸತ್ಯವಾಗಿಯೋ? ಹಾಗಾದರೆ ತಿಳಿಸಲೇ? ಮನಮುನಿಸುವ ಮನೋಷ ವಿಲಾಸ. ಪ್ರಭು ಮನಮುನಿಸುವ ಮನೋಷ ವಿಲಾಸ. ಕೌರವ ಶಿರಮ ಧರೆಯುಳು ನೀನು. ಕೌರವ ಶಿರಮ ಧರೆಯುಳು ನೀನು. ಪ್ರಭು ಚೆಲ್ಲುತ್ತ ಸೇರುವೆ. ಪ್ರಾಣೇಶ್ವರ, ಚೆಲ್ಲುತ್ತ ಸೇರುವೆ. ಆಗ ನೀವು ಆ ಕೌರವರ ಶಿರವನ್ನು ಭೂಮಿಗುರುಳಿಸಿದಾಗ ಪ್ರಭು ಪಾಂಚಾಲಿ ಚೆಲ್ಲುತ್ತ ಸೇರುವೆ ಕಾಂತೆಯನು. ಚೆಲ್ಲುತ್ತ ಸೇರುವೆ ಕಾಂತೆಯನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮತೆಯ ಮನಕ್ಕೆ ನೀಡುವೆ ರಾಮ. ಭ್ರಮತೆಯ ಮನಕ್ಕೆ ನೀಡುವೆ ರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಭು ನೆನಪಿದೆಯೇ? ಇಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಏನೇನು ಹೇಳಿದಿರಲ್ಲವೇ? ಸಾಕು ಮಾಡು ಈ ಬಿರುನುಡಿಗಳನ್ನು. ಹಿಂದೆ ನಿನಗೊದಗಿದ ವಿಪತ್ತು ನಂತರಗಳನ್ನು ಬಗೆಹರಿಸಿ ಕಾಪಾಡಿದವರು ಯಾರು? ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಳಿ ಎಂದುಕೊಂಡೆಯ? ಏನೋ ಚಲಿಸುತ್ತಿರುವ ಸೂರ್ಯಚಂದ್ರಾದಿಗಳ ದಿಕ್ಕು ತಪ್ಪಿ ಎಂದು ಮುಂದಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಅತ್ತಿವಾದರೂ ಸರಿಯೇ, ಆ ತ್ರಿಮೂರ್ತಿಗಳ
ಇಚ್ಛಿಸಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೆ ಏನಾಗೋದು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲೆ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನಂತ ಅಪರಾಧವನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ, ಕ್ಷಮಿಸುವುದಿಲ್ಲ. ಇಬ್ರು ಜೊತೆ ಹೋಗೋದು ನೀನ್ ಬರ್ಬೇಕು. ನೀನು ಎಡಪಕ್ಕ, ನಾನು ಎಡಪಕ್ಕ. ನಾನು ಓದ್ತೀನಿ, ನೀನು ಎಡಪಕ್ಕ. ನೋಡಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆಳಗೆ ಸಿಂಹನಂತೆ ವಿಜೃಂಭಿಸಿದನು. ಅವನನ್ನು ಸಮಾಧಾನ ಮಾಡಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಈ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಅಣ್ಣ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡೋದೇ ನನಗೆ ಒಂದೊಂದು ಸಾರಿ ದುಸ್ಸಾಧ್ಯವಾಯಿತು. ಭೀಮಸೇನ, ನನ್ನಲ್ಲಿ ಕೋಪವೇ ಸಹೋದರ? ಶಾಂತನಾಗೋ ಸಹೋದರ, ಶಾಂತನಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಯಿತು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿದ ಬಿರುವುದಲ್ಲೇ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕು. ಅದನ್ನು ಈಗಲೇ ಹೇಳುವೆ. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣುತ್ತದೆ. ಅರ್ಜುನನು ಓದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರರು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ಇನ್ನೊಂದು ಗಳಿಗೆ ನಾನು ಸಹಿಸತಕ್ಕವನಲ್ಲ ಅಗ್ರಜ, ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ಮಾಡಬಲ್ಲು. ನೀವು ನಿಶ್ಚಿಂತೆಯಿಂದ ಸಂಧ್ಯಾ ಪ್ರಸ್ತಾಪ ಮಾಡುತ್ತೀರಿ. ನನಗೆ ತೋಚಿದ್ದನ್ನು ನಾನು ಮಾಡುವೆ. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ಭೀಮಸೇನ, ಬಿಡುಕೋ ಪವನದೇ ಅನುಜ, ಬಿಡುಕೋ ಪವನದೇ, ದುಡುಕೋ ಪವನದೇ ಅನುಜ, ಬಿಡುಕೋ ಪವನದೇ, ದುಡುಕಿ ಸಮರ ಬಯಸುವುದನ್ನು ನಿತ. ಭೀಮಸೇನ, ದುಡುಕಿ ಸಮರ ಬಯಸುವುದನ್ನು ನಿತ, ಬಿಡುಕೋ ಪವನದೇ ಅನುಜ, ಬಿಡುಕೋ ಪವನದೇ. ಮಡದಿ
ಪಾಂಚಾಲಿಯ ಬಿರುಮುಡಿ ಚಾಪವು ಗುರು ಸಂಜಾತರ ನರಳಿಸಬಹುದೇ ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ಗುರು ಸಂಜಾತರ ನರಳಿಸಬಹುದೇ ತಾಳಿದವನು ಎಲ್ಲಿ ಬಾಳಿಹನು ಎಂಬ ತಾಳಿದವನು ಇಲ್ಲಿ ಬಾಳಿಹನು ಎಂಬ ಹಿರಿಯರ ಮಾತನ್ನು ಮೀರುವುದನು ಹಿರಿಯರ ಮಾತನ್ನು ಮೀರುವುದನು ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ಅನುಜ ಭೀಮಸೇನ ಶಾಂತನಾಗು ಸಹೋದರ ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯನು. ಆತನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಇದಕ್ಕೆ ಏನು ಹೇಳಲಿ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ಉಚಿತವೆನಿಸಿತು. ಗಂಗಾ ತೀರ ಬಿಟ್ರೆ ಮುಗಿತು. ದ್ರೌಪದ, ಯುದ್ಧದಂತೆ ಶಾಂತಿ ರಕ್ಷಣೆ ಕೂಡ ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮೆಂಬುದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಆವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಗೆ ಪ್ರಯತ್ನಿಸುತ್ತಿರುವುದು ದ್ರೌಪದ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ, ಏನೇ ಕೋಲಾಹಲ? ಅರ್ಜುನ, ನಾನು ಹೋಗುವೆನು. ಈ ಸಂಧಿಯ ಬಲಾಬಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ಸಹೋದರರೇ, ಈ ನಿಮ್ಮ ಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ಆತನಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಪುನಃ ನಿಮ್ಮಿಷ್ಟದಂತೆಯೇ ಪ್ರಯತ್ನಿಸಿರಿ. ಅಣ್ಣ, ತಂಗಿ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ನಿನಗೆ ಮಂಗಳವಾಗಲಿ ಸಹೋದರಿ. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೋ ಏನಾಯಿತು ದೇವ? ಹೋದವನ್ಯಾರು? ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು ಧರ್ಮನಂದನ. ಸಂಧಿಯ ವಿಚಾರವೂ ನಡೆಯಿತೆ. ಓಹೋ, ನಡೆಯಿತು ಧರ್ಮನಂದನ. ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡಬೇಕು. ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯ ಮುಗಿದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿಯಾಯಿತೇ. ನಾನು ಹೋಗಿದ್ದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಲ್ಲಿ ಅರ್ಜುನನೋರ್ವನು ಬಣಗಳನ್ನು ತೊಟ್ಟನು. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆಯನ್ನು ಉಡಿಸಲು ಅಪೇಕ್ಷಿಸುವೆಯಾ? ಯಾದವಾಗ್ರಣಿ, ನಿನಗೇಕಯ್ಯ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ಹೆಚ್ಚಿಗೆ ನಿನಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧವಿರುವುದು? ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು ದೇವ? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು?
ಭೀಷ್ಮ, ದ್ರೋಣ ಮುಂತಾದವರು. ಆತನು ಇನ್ನು ನನಗೆಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು ಕೃಷ್ಣ. ಅದನ್ನು ಸಾಧಿಸಿದೆ, ಬಹಳ ಚೆನ್ನಾಗಿಯೇ ಸಾಧಿಸಿದೆ. ಸಾಧಿಸು ಸಹೋದರರೇ. ಈ ನನ್ನ ಅಪೌರುಷ ವರ್ತನೆ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ ದೇವಿ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಬೇಕು. ಇಲ್ಲಯ್ಯ ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸ ಸ್ತ್ರೀಯನ್ನು ಆಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯೋ ನನಗೊಪ್ಪದೋ ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರಲಾರದು. ಹೇಳು ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಕ್ಷಣಕಾಲ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆ. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲೇ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಹಾಗೇ ಆಗಲಿ. ಬಿಡಯ್ಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೋ. ಯಾಜ್ಞಸೇನೆ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು, ತಿಳಿಯಿತೆ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ನಿನಗೆ ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲೆ, ಕೃಷ್ಣನ ಹೇಳಿದ ಹಾಗೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಆ ದುರ್ಯೋಧನನು ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈದೆ ಕೊಡೆ ನಾನು ರಾಜ್ಯವ. ಕಡೆಗೂ ಯುದ್ಧವ ಗೈದೆ ಕೊಡೆ ನಾನು ರಾಜ್ಯವ. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಬಿಡೆನು. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಬಿಡೆನು. ಕೊಡುವೆನು ರಾಜ್ಯವನೆಲ್ಲ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯ
ಕಾರ್ಯವನೆಲ್ಲ ಮಡಿದಾಗ ಎಂದ ದುಡುಕುತ ನುಡಿದ ಗೌರವನು ಹಿಡಿಂಬಾಪತಿಯೇ ಕೇಳು ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯವ. ಆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರಗತಿಕರ ಘೋಷದಲ್ಲಿ ಎಂದು ಹೇಳಿದ. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವ ಯುದ್ಧ. ಕೃಷ್ಣ, ನೀವೇ ತಿಳಿದಿರುವೆ, ನಾನೆಂದು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿಯೇ ಸರ್ವ ಪ್ರಯತ್ನ ಮಾಡಿದ್ದೇನೆ. ದೇವಿ ದೃಪದನಂದಿನಿ, ನಿನ್ನ 13 ವರ್ಷದ ಹೃದಯದ ಧಾವಾಗ್ನಿಯು ಥಮನವಾಗುವ ಕಾಲ ಸನ್ನಿಹಿತವಾಗಿದೆ. ಬೇಗ ಬಿಚ್ಚುವ ದೇವಿ ನನ್ನ ಕರೆಗಳನ್ನು. ಏಕೆ ಬಿಚ್ಚುವುದಿಲ್ಲವೇ? ಅಗ್ರಜ, ಧನಂಜಯ, ಏನು ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಕಥೆ? ಈಗ ಕೇಳಿರಿ ಎಲ್ಲರೂ ಈ ಭೀಮನ ಪ್ರತಿಜ್ಞೆಯನ್ನು. ಅವರು ನೋಡ ಗುಡುಗಿ ಗುಡುಗಿ ನಡೆದರು. ಇಂದು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಭಯಂಕರವಾದ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುಷ್ಟ ದುಶ್ಯಾಸನನ ವಕ್ಷಸ್ಥಳವನ್ನು ತೆಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಡೆಯನ್ನು ಕಟ್ಟಿಸಿ ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಕನಕದ ದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ಕಿತ್ತು ಸಾಡೆ ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗದೆ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ವಿಜಯಶಾಲಿ ಆಗು ಭೀಮಸೇನ.